ನಮಸ್ಕಾರ. ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ. ಟ್ರಯಲ್ ಪ್ರಾರಂಭಿಸಲು ಮುಂದಾದ ಎಸ್ಐಟಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಸಿದ್ಧತೆ. ರಾಜ್ಯದ ಜನತೆಗೆ ಮತ್ತೊಂದು ಶಾಕ್. ಬಸ್ ದರ ನಂತರ ಇದೀಗ ಹಾಲಿನ ದರ ಏರಿಕೆ ಮಾಡಲು ಚಿಂತನೆ. ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ಆಪರೇಷನ್ಗೆ ನಟ ದರ್ಶನ್ ಒಪ್ಪಿಗೆ. ಸಂಕ್ರಾಂತಿ ವೇಳೆಗೆ ಶಸ್ತ್ರಚಿಕಿತ್ಸೆ ಫಿಕ್ಸ್. ಡಾಕ್ಟರ್ ಅಜಯ್ ಹೆಗಡೆ ಮಾಹಿತಿ. ನಮ್ಮ ಕುಟುಂಬದ ಬಗ್ಗೆ ಸೂರಜ್ ರೇವಣ್ಣ ಮಾತನಾಡುವ ನೈತಿಕತೆ ಇಲ್ಲ. ಸೂರಜ್ ಇತ್ತೀಚಿನ ದಿನದಲ್ಲಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ. ಎಂಎಲ್ಸಿ ಸೂರಜ್ ವಿರುದ್ಧ ಸಂಸದ ಶ್ರೇಯಸ್ ಟೀಕೆ. ಪಿಎಲ್ಡಿ ಬ್ಯಾಂಕ್ ಕಾರ್ಯಕಾರಿ ಮಂಡಳಿಯ ಚುನಾವಣೆಯಲ್ಲಿ ತಂತ್ರ ಕುತಂತ್ರ. ಕಾನೂನುಬದ್ಧ ಚುನಾವಣೆ ನಡೆಸುವಂತೆ ಒತ್ತಾಯ. ವಿವಿಧ ರೈತಪರ ಸಂಘಟನೆ ವತಿಯಿಂದ ಪ್ರತಿಭಟನೆ. ಲೈಂಗಿಕ ದೌರ್ಜನ್ಯ ಆರೋಪದ ಮೇಲೆ ಜೈಲು ಸೇರಿರುವ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್ ಎದುರಾಗಿದೆ. ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಟ್ರಯಲ್ ಪ್ರಾರಂಭಿಸಲು ಎಸ್ಐಟಿ ಮುಂದಾಗಿದೆ ಎಂದು ತಿಳಿದು ಬಂದಿದ್ದು, ಜಾಮೀನು ಸಿಗದೆ ಜೈಲಿನಲ್ಲಿ ಇರೋ ಪ್ರಜ್ವಲ್ಗೆ ಸಂಕಷ್ಟ ಶುರುವಾಗಿದೆ. ಎಸ್ಐಟಿ ತಂಡ ಶನಿವಾರ ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಲಿದ್ದು, ಟ್ರಯಲ್ ಪ್ರಾರಂಭಿಸಲು ಮುಂದಾಗಿದೆ. 6 ತಿಂಗಳ ಹಿಂದೆ ಬಂಧನವಾಗಿದ್ದ ಪ್ರಜ್ವಲ್ ರೇವಣ್ಣ ಅಂದಿನಿಂದ ಜೈಲಿನಲ್ಲಿ ಇದ್ದಾರೆ. ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಗಿದ್ದು, ಇಂದು ಚಾರ್ಜ್ ಫ್ರೇಮ್ ಮಾಡಿ ಟ್ರಯಲ್ ಪ್ರಾರಂಭ ಆಗಲಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ದೋಷಾರೋಪ ಪಟ್ಟಿಯ ಮೇಲೆ ಟ್ರಯಲ್ ಪ್ರಾರಂಭವಾಗಲಿದ್ದು, ಜಾಮೀನು ಸಿಗುವ ಮುನ್ನ ಟ್ರಯಲ್ ಪ್ರಾರಂಭಿಸಲು ಎಸ್ಐಟಿ ಸಿದ್ಧತೆ ನಡೆಸಿದೆ. ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತು. ಪ್ರಜ್ವಲ್ ಪರ ಹಿರಿಯ ವಕೀಲ ಮುಕುಲ್ ರೋಹಟ್ಟಿ ವಾದ ಮಂಡಿಸಿದ್ರು. ಚುನಾವಣೆಗೆ ಆರೋಪಿ ಸ್ಪರ್ಧೆ ಮಾಡಿದ್ರು. ಈ ವೇಳೆ ಆರೋಪ ಮಾಡಲಾಗಿದೆ, ಡ್ಯಾಮೇಜ್ ಮಾಡಲು ಆರೋಪ ಮಾಡಲಾಗಿದೆ. ಹಾಗಾಗಿ ಜಾಮೀನು ನೀಡುವಂತೆ ರೋಹಟ್ಗಿ ವಾದ ಮಂಡಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಆರೋಪಿ ಪ್ರಭಾವಿಯಾಗಿದ್ದಾನೆ ಎಂದು ಜಾಮೀನು ಅರ್ಜಿ ವಜಾಗೊಳಿಸಿತು. 6 ತಿಂಗಳ ನಂತರ ಮತ್ತೆ ಜಾಮೀನು ಸಲ್ಲಿಸಬಹುದೇ ಎಂದು ರೋಹಟ್ಗಿ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಸುಪ್ರೀಂ ಇದಕ್ಕೆ ನಾವೇನೂ ಹೇಳುವುದಿಲ್ಲ ಎಂದು ಹೇಳಿದೆ. ಕಳೆದ ಅಕ್ಟೋಬರ್ 21ರಂದು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿತು. ಕರ್ನಾಟಕ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದರು. ಪ್ರಜ್ವಲ್ ರೇವಣ್ಣ ಒಂದು ಪ್ರಕರಣದಲ್ಲಿ ಜಾಮೀನು ಹಾಗೂ ಇನ್ನೆರಡು ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೋರಿದ್ದರು. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಜಾಮೀನು ಕೋರಿದರೆ, ಸಿಐಡಿ ಸೈಬರ್ ಸೆಲ್ನಲ್ಲಿ ದಾಖಲಾಗಿದ್ದ 2 ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೋರಿದ್ದರು. ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ 3 ಅರ್ಜಿಗಳನ್ನು ವಜಾಗೊಳಿಸಿತ್ತು. ಪ್ರಜ್ವಲ್ ರೇವಣ್ಣ ತಂದೆ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣರ ವಿರುದ್ಧ ಕಳೆದ ಏಪ್ರಿಲ್ 28ರಂದು ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಸಂತ್ರಸ್ತೆ ದೂರು ದಾಖಲಿಸಿದ್ದರು. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ದೂರು ದಾಖಲಾಗಿತ್ತು. ಎಫ್ಐಆರ್ನಲ್ಲಿ ಎಚ್.ಡಿ. ರೇವಣ್ಣ A1 ಮತ್ತು ಪ್ರಜ್ವಲ್ ರೇವಣ್ಣ A2 ಆರೋಪಿಯಾಗಿದ್ದಾರೆ. 354 354 509 ಅಡಿ ಪ್ರಕರಣ ದಾಖಲಾಗಿತ್ತು. 2015ರಲ್ಲಿ ಎಚ್.ಡಿ. ರೇವಣ್ಣ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಸಂತ್ರಸ್ತೆ ದೂರು ನೀಡಿದ್ದರು. ತಂದೆ ಮತ್ತು ಮಗನ ವಿರುದ್ಧ ಸಂತ್ರಸ್ತೆ ಗಂಭೀರ ಆರೋಪಗಳನ್ನು ಮಾಡಿದ್ದರು. ಬಸ್ ಟಿಕೆಟ್ ದರ ಏರಿಕೆ ಮಾಡಿ ರಾಜ್ಯದ ಜನತೆಗೆ ಶಾಕ್ ನೀಡಿರುವ ರಾಜ್ಯ ಸರ್ಕಾರ ಇದೀಗ ಹಾಲಿನ ದರ ಏರಿಕೆ ಮಾಡಲು ಚಿಂತನೆ ನಡೆಸುತ್ತಿದೆ. ಹಾಲಿನ ಬೆಲೆ ಏರಿಕೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು, ಹಾಲಿನ ದರ ಹೆಚ್ಚಳ ಮಾಡಬೇಕು ಎಂದು ರೈತರ ಒತ್ತಾಯ ಇದೆ. ರೈತರು ಜಾನುವಾರುಗಳಿಗೆ ನೀಡುತ್ತಿರುವ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗುತ್ತಿದ್ದು, ಈ ಹಿನ್ನೆಲೆ ಹಾಲಿನ ದರ ಲೀಟರ್ಗೆ ರೂ. 8ರಿಂದ 10 ಏರಿಕೆ ಮಾಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ನಾವಿನ್ನು ಚರ್ಚೆ ಮಾಡುತ್ತಿದ್ದೇವೆ. ಚರ್ಚೆ ಬಳಿಕ ಅಂತಿಮ ತೀರ್ಮಾನ ಮಾಡುತ್ತೇವೆ. ರೈತರು ಹಾಲಿನ ಮೇಲೆ ಅವಲಂಬಿತರಾಗಿದ್ದಾರೆ. ದಿನೇ ದಿನೇ ಹಾಲಿನ ಉತ್ಪಾದನೆ ಹೆಚ್ಚಳ ಆಗುತ್ತಿದೆ. ರೈತರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕು. 5 ರೂ. 3 ರೂ. 10 ರೂ. ಮಾಡುತ್ತೇವೋ ಅದು ಇನ್ನೂ ತೀರ್ಮಾನ ಆಗಿಲ್ಲ. ಈ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಿದ್ದರಾಮಯ್ಯ ಅವರೊಂದಿಗೆ ಸಮಾಲೋಚನೆ ನಡೆಸಲಾಗುವುದು ಎಂದರು. ಇನ್ನು ನಿರ್ಧಾರ ಯಾವಾಗ ತೆಗೆದುಕೊಳ್ಳಲಾಗುತ್ತದೆ ಎಂಬುದರ ಬಗ್ಗೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಶೀಘ್ರದಲ್ಲೇ ತೆಗೆದುಕೊಳ್ಳಲಾಗುತ್ತದೆ. ಏಕೆಂದರೆ ಬಜೆಟ್ಗೂ ಮುನ್ನ ರಾಜ್ಯ ಸರ್ಕಾರವು ತನ್ನ ಆದಾಯದ ಬಗ್ಗೆ ಸ್ಪಷ್ಟತೆಯನ್ನ ಹೊಂದಿರಬೇಕಿದೆ ಎಂದು ತಿಳಿಸಿದರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಗೆ ಬಂದಿರುವ ನಟ ದರ್ಶನ್ ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಸಂಕ್ರಾಂತಿ ಹಬ್ಬದ ವೇಳೆಯ ದರ್ಶನ್ಗೆ ಆಪರೇಷನ್ ಫಿಕ್ಸ್ ಆಗಿದ್ದು, ಮೈಸೂರಿನ ಆಸ್ಪತ್ರೆಯೊಂದರಲ್ಲಿ ಆಪರೇಷನ್ಗೆ ಒಳಗಾಗಲಿದ್ದಾರೆ. ಆಪರೇಷನ್ ಮಾಡಿದ 1.5 ತಿಂಗಳು ಫೈಟ್ ದೃಶ್ಯದಲ್ಲಿ ದರ್ಶನ್ ಭಾಗಿಯಾಗುವಂತಿಲ್ಲ. ಕೇವಲ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿಯಾಗಬಹುದು ಎಂದು ದರ್ಶನ್ಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯ ಡಾಕ್ಟರ್ ಅಜಯ್ ಹೆಗಡೆ ಮಾಹಿತಿ ನೀಡಿದ್ದಾರೆ. ಫೆಬ್ರವರಿಯಲ್ಲಿ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕಾಗಿ ಚಿತ್ರೀಕರಣಕ್ಕೂ ಮುನ್ನ ಆಪರೇಷನ್ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಆಪರೇಷನ್ ಬಳಿಕ 3 ದಿನ ವಿಶ್ರಾಂತಿಯಲ್ಲಿರಬೇಕು ಎಂದು ವೈದ್ಯರು ತಿಳಿಸಿದ್ದಾರೆ. ಈಗ ದರ್ಶನ್ ವರ್ಕೌಟ್ ಶುರು ಮಾಡಿದ್ದಾರೆ. ಆದರೆ ಅಪ್ಪರ್ ಬಾಡಿ ಲೋಯರ್ ಬಾಡಿ ವರ್ಕೌಟ್ ಮಾಡಲು ಬಿಟ್ಟಿಲ್ಲ ಎಂದು ವೈದ್ಯರು ಮಾಹಿತಿ ಹಂಚಿಕೊಂಡಿದ್ದಾರೆ.
ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಬಗ್ಗೆ ನಮಗೂ ಗೌರವ ಅಭಿಮಾನವಿದೆ. ಆದರೆ ಕಾರಣವಿಲ್ಲದೆ ನಮ್ಮ ತಾತ ಮತ್ತು ಕುಟುಂಬದ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ. ಸೂರಜ್ ರೇವಣ್ಣ ಇತ್ತೀಚಿನ ದಿನದಲ್ಲಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದರು. ಬೇಲೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಕ್ಷೇತ್ರದಲ್ಲಿ ನಮ್ಮ ತಾತನ ಬಗ್ಗೆ ಗೌರವವಿದೆ. ಜೆಡಿಎಸ್ ಪಕ್ಷದವರೇ ಇಲ್ಲಿಯ ತನಕ ಮಾತನಾಡಿಲ್ಲ. ಆದರೆ ಸೂರಜ್ ರೇವಣ್ಣನವರ ಎಲುಬು ಇಲ್ಲದ ನಾಲಿಗೆ ಬಂದ ಮಾತುಗಳಿಗೆ ನಾವು ಪ್ರಾಮುಖ್ಯತೆ ನೀಡುವಲ್ಲ. ಈ ಹಿಂದೆ ನಮ್ಮ ತಾತ ಮತ್ತು ಮಾಜಿ ಸಚಿವರಾದ ಬಿ ಶಿವರಾಮ್ ಅವರಿಗೆ ಯಾವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಎಂಬ ಬಗ್ಗೆ ಚರಿತ್ರೆಯ ಪುಟದಲ್ಲಿ ದಾಖಲಾಗಿದೆ. ನಮ್ಮ ಗುರಿ ಮುಂದಿನ ವಿಧಾನಸಭೆಯಲ್ಲಿ 7 ಕ್ಷೇತ್ರವನ್ನ ಗೆಲ್ಲುವುದು ಕಡೆ ನಮ್ಮ ಚಿತ್ತ ಎಂದ ಅವರು, ಸಕಲೇಶಪುರ, ಬೇಲೂರು, ಆಲೂರು ತಾಲೂಕಿನ ಕಾಡಾನೆಯ ಜಲವಂತ ಸಮಸ್ಯೆಗೆ ರಾಜ್ಯ ಮತ್ತು ಕೇಂದ್ರ ಒಟ್ಟಾಗಿ ಕೆಲಸ ಮಾಡಬೇಕು. ಅಲ್ಲದೆ ಚಿಕ್ಕಮಗಳೂರು, ಬೇಲೂರು, ಆಲೂರು ರೈಲ್ವೆ ಕಾಮಗಾರಿ ವೇಗ ಹೆಚ್ಚುವ ಬಗ್ಗೆ ಹಾಸನ, ಬೇಲೂರು, ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಗಲೀಕರಣ ಮತ್ತು ಶೀಘ್ರವೇ ಕಾಮಗಾರಿ ನಡೆಸುವುದು, ಬೇಲೂರು, ಹಳೆಬೀಡು ಮತ್ತು ಶ್ರವಣಬೆಳಗೊಳಗಳನ್ನು ಕೇಂದ್ರ ಸರ್ಕಾರದ ಸ್ವದೇಶಿ ದರ್ಶನ ಯೋಜನೆಗೆ ಸೇರ್ಪಡೆ ಮಾಡುವುದು, ನರೇಗಾ ಯೋಜನೆ, ಜಲಜೀವನ್ ಯೋಜನೆ ಕಾಮಗಾರಿಯಲ್ಲಿ ಕಳಪೆ ಇನ್ನಿತರ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರವನ್ನ ಗಮನ ಸೆಳೆದಿರುವ ಬಗ್ಗೆ ತಿಳಿಸಿದರು. ಒಂದು ಆರೋಪ ಡಿಸ್ಪರ್ಸೆ ಮಾಡಿಲ್ಲ. ಇನ್ನೂ ಈಗ ಸಿದ್ದರಾಮಯ್ಯ ಅವರ ಹತ್ರ ನಾವು ಆಕ್ಷನ್ ಪ್ಲಾನ್ ತಗೊಬೇಕು. ಏನೇನು ಸಮಸ್ಯೆಗಳಿದೆ ನೋಡಿಕೊಂಡು ಅನುದಾನ ಬಂದಿರೋದೇ ಇವಾಗ. ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ಅನುದಾನನೂ ನಾವು ತರ್ತೀವಿ ಬೆಂಗಳೂರು. ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದ ಸತ್ಯನೇ ಇದೆ. ಯಾಕಂತ ಹೇಳಿದ್ರೆ ಜನಪ್ರತಿನಿಧಿ ಆದವರಿಗೆ ರೈತರ ಹಿತ ಕಾರ್ಯವಂತ ಕೆಲಸವನ್ನ ಜನಪ್ರತಿನಿಧಿಗಳು ನಾವು ಎಲ್ಲರೂ ಮಾಡಬೇಕಾಗ್ತದೆ. ಯಾಕಂದ್ರೆ ಅದು ನಮ್ಮ ಸಂವಿಧಾನಿಕ ಹುದ್ದೆ, ನಮ್ಮ ಜವಾಬ್ದಾರಿ. ಅದರಲ್ಲೂ ಆಸಕ್ತಿ ತೋರಿಸುತ್ತೆ, ಕೆಲಸ ಮಾಡಬೇಕು ಅನ್ನೋಕ್ಕೆ ಆಸಕ್ತಿ ಇದೆ. ಕಳೆದ ಬಾರಿ ನಮ್ಮ ಸಿದ್ದರಾಮಯ್ಯ ಹರಾಜಿದ್ರು ನಾವು ಅದಷ್ಟು ಹಾಗಾಗಿ ಅವರ ಅಭಿಪ್ರಾಯ ಖಂಡಿತವಾಗಿಯೂ ಸತ್ಯ ಇದೆ. ನನ್ನ ಕೃಷ್ಣ ಬೈರೇಗೌಡರ ಹತ್ರ ಅವರು ಸಹ ಒಂದ್ಸರಿ ಮನವಿಯನ್ನು ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಚರ್ಚಿಸಿದ್ದೀವಿ. ಒಂದು ಸೂಕ್ತ ಪರಿಹಾರ ಕಂದಾಯ ಸಚಿವರಿಗೆ ಸರ್, ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಸಂಬಂಧಪಟ್ಟಂತೆ ಹೋಗಿ ನಾನು ಏನು ಅಂತೆಲ್ಲ ಮಾತಾಡ್ತೀನಿ. ಅದಕ್ಕೇನು ನ್ಯೂನ್ಯತೆಗಳಿದೆ ಅನ್ನೋದನ್ನು ಕೇಳಿಕೊಂಡು ಆರೋಗ್ಯ ಸಚಿವರ ಹತ್ರ ನಾವು ಸಿದ್ದರಾಮಯ್ಯ ಅವರೆಲ್ಲ ಭೇಟಿ ಮಾಡಿದ್ದೀವಿ. ಅಗಲೀಕರಣ ಮಾಡಬೇಕಂತೇಳಿ ನಾವು ಕೆಲವರು ಚಿಕ್ಕಮಗಳೂರು, ಹಾಸನ ಏನದು ಐಟಿಗೆ ಅಪ್ಗ್ರೇಡ್ ಆಗಿದೆ 4 ಲ್ಯಾಂಡ್ಗೆ. ಆಮೇಲೆ ಅದಾಗಲೇ ಪರಿಹಾರ ಹಂತಕ್ಕೆ ಬಂದಿದೆ. ಲ್ಯಾಂಡ್ ಅಕ್ವಿಸಿಷನ್ ಸಹ ಮುಗಿದಿದೆ. ಇನ್ನೇನಿದ್ರು ಕೆಲಸ ಸ್ಟಾರ್ಟ್ ಮಾಡಬೇಕು. ಅದನ್ನು ಸಹ ನಾವು ನಮ್ಮ ಕಚೇರಿ ಸಹ ಕಳೆದ ಬಾರಿ ನಾವು ಅದನ್ನ ಮನವಿಯನ್ನು ಮಾಡಿದ್ವಿ. ಆದಷ್ಟು ಬೇಗ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಏನದು ನಮ್ಮದು ರೈಲ್ವೆ ನಮ್ಮ ಕನಸಿನ ಯೋಜನೆ ಇದೆಯಲ್ಲ, ಚಿಕ್ಕಮಗಳೂರು ಟು ಸಕಲೇಶಪುರ ಆ ರೈಲ್ವೆ ಲೈನ್, ಅದು ಸಹ ಸೋಮಣ್ಣ ಸರ್ ಒಂದ್ಸರಿ ಬಂದು ವಿಸಿಟ್ ಮಾಡಿದ್ರು. ಅವ್ರಿಗೂ ಇದ್ರ ಬಗ್ಗೆ ಮಾಡಿದ್ರೆ ತುಂಬ ಕಾಳಜಿ ಕೆಲಸ ನಮ್ಮ ಕೈಗೊಳ್ಬೋದು ಹತ್ರ ಮನವಿಯನ್ನು ಮಾಡ್ತೀವಿ. ಆದಷ್ಟು ಬೇಗ ದುಡ್ಡು ಬಿಡುಗಡೆ ಮಾಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಕಾಲದಲ್ಲಿ ಸಿದ್ದರಾಮಯ್ಯ ಅವರು ಇದ್ದು ಏನೇನು ನಡೀತು ನಾವು ನಮ್ಮ ಹಿರಿಯ ರಾಜಕಾರಣಿಗಳು ಅವ್ರಿಗೆ ಗೊತ್ತು ಅವಾಗ ಏನೇನು ವ್ಯತ್ಯಾಸ ಆಗಿತ್ತು, ಏನಕ್ಕಾಯ್ತು, ಯಾರು ಮಾಡಿದ್ರು ಅನ್ನೋದು. ಈಗ ಅದನ್ನ ಹಳೆದನ್ನೆಲ್ಲ ತಗೊಂಡು ಮಾತಾಡೋಂಥ ಅವಶ್ಯಕತೆ ಏನಿದೆ? ಅದು ನಮ್ಮ ತಾತ ಅವ್ರ ಪಾತ್ರ ಇದೆ ಅಂತ ಇಡೀ ಜಿಲ್ಲೆ ಒಬ್ಬರೇ ಹೇಳಿದ್ದು ಅನ್ಸುತ್ತೆ. ಇಡೀ ಜಿಲ್ಲೆಯಲ್ಲಿ ಅವ್ರ ಕುಟುಂಬದಲ್ಲೇ ಒಬ್ರು ಮಾತಾಡಿಲ್ಲ, ಅವ್ರ ತಂದೆಯವ್ರು ಮಾತಾಡಿಲ್ಲ, ಅವ್ರ ಅಜ್ಜಿ ಮಾತಾಡಿಲ್ಲ, ಅವ್ರ ತಾತ ಅವ್ರು ಮಾತಾಡಿರ್ಲಿಲ್ಲ. ನಮಗೆ ಅವ್ರ ತಾತ ಅವ್ರ ಬಗ್ಗೆ ತುಂಬಾ ಗೌರವ ಇದೆ, ಅಪಾರಚಿಯಾದಂಥ ಕಾಳಜಿ ಇದೆ. ಇವು ನಮ್ಮ ತಾತ ಅವ್ರ ಬಗ್ಗೆ ಅವ್ರು ಮಾತಾಡ್ಕೊಳ್ಳಿ. ಅವರು ಏನು ಫ್ರಸ್ಟ್ರೇಷನ್ ಇದ್ದಾರೆ, ಆಮೇಲೆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಇವರು ಬಾಯಿಗೆ ಬಂದಂಗೆ ಎದುರು ನಾಲ್ಗೆ ರೀತಿ ಮಾತಾಡ್ಕೊಳ್ಳಿ. ಅದಕ್ಕೇನಿಲ್ಲ, ಜನ ಉತ್ತರ ಕೊಡ್ತಾರೆ. ನಾವು 7 ಕ್ಷೇತ್ರದಲ್ಲಿ ನಾವು ಈ ಬಾರಿ ಗೆಲ್ತೀವಿ. 2025ರಿಂದ 2030ನೇ ಅವಧಿಯ ಆಲೂರು ಪಿಎಲ್ಡಿ ಬ್ಯಾಂಕ್ ಕಾರ್ಯಕಾರಿ ಮಂಡಳಿಯ ಚುನಾವಣೆಯಲ್ಲಿ ಬ್ಯಾಂಕಿನ ಷೇರುದಾರರಿಗೆ ಮತದಾನದ ಹಕ್ಕನ್ನು ನೀಡದೆ ಗೌಪ್ಯವಾಗಿ ಚುನಾವಣಾ ಪ್ರಕ್ರಿಯೆಯನ್ನ ನಡೆಸುತ್ತಿರುವುದು ಕಾನೂನು ಬಾಹಿರವಾಗಿದ್ದು, ತಕ್ಷಣ ಈ ಚುನಾವಣೆಯ ಪ್ರಕ್ರಿಯೆಯನ್ನ ನಿಲ್ಲಿಸಿ ಕಾನೂನುಬದ್ಧವಾಗಿ ಚುನಾವಣೆ ನಡೆಸುವಂತೆ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಕಣಗಾಲ್ ಮೂರ್ತಿ ಒತ್ತಾಯಿಸಿದರು. ಆಲೂರು ಪಿಎಲ್ಡಿ ಬ್ಯಾಂಕಿನ ಮುಂಭಾಗ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು, ಪ್ರಾಥಮಿಕ ಕೃಷಿ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ ಇರುವುದು ರೈತರಿಗಾಗಿ. ಆದರೆ ಈ ಬ್ಯಾಂಕಿನ ಅಧಿಕಾರಿ ವರ್ಗದವರು ಹಾಗೂ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳು ಪುನಃ ಈ ಬಾರಿಯ ಚುನಾವಣೆಯಲ್ಲಿ ಮರು ಆಯ್ಕೆಯಾಗುವ ದುರುದ್ದೇಶದಿಂದ ತಾವು ಪ್ರತಿನಿಧಿಸುವ ಕ್ಷೇತ್ರಗಳಿಗೆ ತಮಗೆ ಅನುಕೂಲವಾಗುವ ರೀತಿಯಲ್ಲಿ ತಂತ್ರಗಾರಿಕೆ ರೂಪಿಸಿಕೊಂಡು ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಆದ್ದರಿಂದ ತಕ್ಷಣ ಸಹಕಾರ ಸಂಘಗಳ ಉಪನಿಬಂಧಕರು ಕೂಡಲೇ ಈ ಅಕ್ರಮದ ವಿರುದ್ಧ ಗಮನ ಹರಿಸಿ ಚುನಾವಣಾ ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಿ ಕಾನೂನುಬದ್ಧವಾಗಿ ಮರು ಚುನಾವಣೆಗೆ ಆದೇಶ ಮಾಡಬೇಕು. ಇಲ್ಲದಿದ್ದಲ್ಲಿ ಇದರ ವಿರುದ್ಧ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಕಾರಣ ನಿನ್ನೆ ಅವರೇನ ಇಲ್ಲಿ ಕೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನು ಕೊಡದಲ್ಲೇ ಉಡಾಪಿ ಮಾತಾಡಿದ್ರು. ಅದರಿಂದ ನಾವು ಈ ತಾಲೂಕಿನ ಭೂ ಅಭಿವೃದ್ಧಿ
ಮಂಡಳಿ ಬ್ಯಾಂಕು ಅಂದರೆ ಎಲ್ರಿಗೂ ರೈತರಿಗೆ ಸಂಬಂಧಪಟ್ಟಂಥದ್ದು, ತಾಲೂಕಿಗೆ ಸಂಬಂಧಪಟ್ಟಂಥದ್ದು. ಅದರಿಂದ ಸರಿಯಾದ ಮಾಹಿತಿ ಕೊಡೋದಲ್ಲ ಇರೋದ್ರಿಂದ ಇವತ್ತು ಕೂಡ ಬಂದು ಈಗ ಮೂರ್ತಿಯವರು ಮತ್ತು ಎಲ್ಲ ನಮ್ಮ ರೈತ ಮುಖಂಡರುಗಳು, ಇಲ್ಲಿ ದಲಿತ ಸಂಘಟನೆ ಸುರಾಜಿದ್ದಾರೆ, ಎಲ್ಲರೂ ಕೂಡ ಇಲ್ಲಿ ಬಂದಿದ್ದರು. ನಾನು ಆಕಸ್ಮಿಕವಾಗಿ ಇಲ್ಲಿ ಬಂದೆ. ಈಗ ಬಂದಂಥ ಸಂದರ್ಭದಲ್ಲಿ ಈ ವಿಚಾರಗಳನ್ನೆಲ್ಲ ತಿಳ್ಕೊಳ್ತೀನಿ. ಕ್ಷೇತ್ರವಾರು ಲೆಕ್ಕ ಹಾಕಿದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ನಾನು ಕೂಡ 47 ವರ್ಷದಿಂದ ಈ ತಾಲೂಕಲ್ಲಿ ರಾಜಕಾರಣದಲ್ಲಿ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ನಾನು PLD ಬ್ಯಾಂಕಿಗೆ ಗೆದ್ದು ಬಂದಿದ್ದೀನಿ. ಸರಿ, ತಾಲೂಕು ಸೊಸೈಟಿಲಿ ಇದ್ದೀವಿ, ಎಲ್ಲ ಇದರಲ್ಲೂ ಇದ್ದೀವಿ ಸಂಘ ಸಂಸ್ಥೆ. 2 ಓಟು 3 ಓಟು 4 ಓಟು 5. ತಾಲೂಕು ನಾಗರಿಕ ಹೋರಾಟ ಸಮಿತಿಯ ಅಧ್ಯಕ್ಷ KS ಮಂಜೇಗೌಡ ಮಾತನಾಡಿ, ರೈತರ ಬ್ಯಾಂಕಿನಲ್ಲಿ ರೈತರ ಮತದಾನದ ಹಕ್ಕನ್ನೇ ಕಸಿದುಕೊಂಡು ಕಾನೂನು ಬಾಹಿರವಾಗಿ ಚುನಾವಣೆ ಪ್ರಕ್ರಿಯೆಯನ್ನ ಕೈಗೊಂಡಿರುವುದು ಖಂಡನೀಯವಾಗಿದ್ದು, ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಚುನಾವಣೆಯ ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಿ ಪಾರದರ್ಶಕವಾದ ಹಾಗೂ ನ್ಯಾಯಯುತವಾದ ಚುನಾವಣೆಯನ್ನು ನಡೆಸುವಂತೆ ಒತ್ತಾಯಿಸಿದರು. ಒಂದೊಂದು ಪಂಚಾಯತಿ 4 ಓಟು 2 ಓಟು ಒಬ್ರು ಹಾಕಕ್ಕೆ ಒಬ್ರು ಸೂಕ್ಸಕ್ಕೆ ಈ ಥರ ಮಾಡಿ ಕೂರಿಸಿರೋದ್ರಿಂದ ಇದೇನು ಯಾರು ಎಲೆಕ್ಷನ್ನು ಅಂತಾರೆ? ಬೇಡ, ಅಧಿಕಾರಿಗಳೇ ಬಂದು ಇದಕ್ಕೆ ಉತ್ತರ ಕೊಟ್ಟಿದ್ದು. ನಾವೇನು ಎಲ್ಲರ ಇದು ತಪ್ಪಾಗಿದೆ ಅಂದರೆ ನಾವು ಒಪ್ಕೋತೀವಿ, ಇಲ್ಲ ಅವ್ರು ತಪ್ಪಾಗಿದೆ ಅವ್ರು ಒಪ್ಕೊಳ್ಳಿ. ಹಂಗಾಗಿ ನಾವೇನು ಇಲ್ಲಿಗೆ ಬಿಡಾಕ್ಲಿ. ಈಗ ಇನ್ನೂ ಜಿಲ್ಲಾಧಿಕಾರಿಗಳಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಆಯ್ತಾ? ಈ ಬ್ಯಾಂಕು ಭಾರಿ ನಷ್ಟದಲ್ಲಿದೆ ಅಂತ ಹೇಳ್ತಾರೆ. ನಮಗೆ ಲೆಕ್ಕನೇ ಕೊಟ್ಟಿಲ್ಲ ಇವರು. ಏನು ಹೇಳಿ, ವರ್ಷಕ್ಕೊಂದು ಮೀಟಿಂಗ್ ಕರೀತಾರೆ, ಅದು ನಮ್ಗೆ ಹೇಳೋಕ್ಕೆ ಇಲ್ಲ. ಈಗ ಹೇಳ್ತಾರೆ ಯಾರವ, ಎಲ್ಲರಿಗೂ ಲೆಟ್ರ್ ಬಂದಿದೆ, ನಿಮ್ಗೆ ಯಾಕೆ ಬಂದಿಲ್ಲ? ನಮ್ಗೆ ಯಾವಾಗ ಬಂತು ಅಂದರೆ 500 ರೂಪಾಯಿ ಸೇರ್ ಕಟ್ಟಿದಾಗ ಇನ್ನು 500 ಕಟ್ಬೇಕ್ರಪ್ಪ ಅಂತ ಆ ಲೆಟ್ರ್ ಮಾತ್ರ ಬರುತ್ತೆ. ಈ ಲೆಟ್ರ್ ಯಾಕೆ ಬರಲಿಲ್ಲ? ಅದು ಬಂದಾಗ ಬಂದು ದುಡ್ಡು ಕಟ್ಟಿ ಹೋಗಿದ್ದೀನಿ. ಆ ದುಡ್ಡು ಕಟ್ಬೇಕಾದ್ರೆ ಗೊತ್ತಿಲ್ಲ ಇವ್ರಿಗೆ. ಹಂಗಾಗಿ ಈಗ ಎಲೆಕ್ಷನ್ ಕ್ಯಾನ್ಸಲ್ ಆಗಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದಿಂದ ಜನವರಿ 6 ಮತ್ತು 7ರಂದು ಆಯೋಜನೆಗೊಳ್ಳುತ್ತಿರುವ ಹಾಸನ ಸಾಹಿತ್ಯೋತ್ಸವ 2025ಕ್ಕೆ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲಾ ಕನ್ನಡ ಮನಸ್ಸುಗಳು ಆಗಮಿಸಿ ಸಾಹಿತ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಮನವಿ ಮಾಡಿದರು. ಚನ್ನರಾಯಪಟ್ಟಣದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಾಸನಾಂಬ ಕಲಾಕ್ಷೇತ್ರದಲ್ಲಿ 2 ದಿನಗಳ ಕಾಲ ಸಾಹಿತ್ಯೋತ್ಸವ ನಡೆಯಲಿದೆ. ಜನವರಿ 6ರಂದು ಕಾರ್ಯಕ್ರಮವನ್ನು ಸಾಹಿತಿ ಡಾಕ್ಟರ್ ಹಂಪನಹಳ್ಳಿ ನಾಗರಾಜಯ್ಯ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪರಿಷತ್ತಿನ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ, ಹಾಸನ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಜಲೇಂದ್ರ ಮಾತನಾಡಿ, ಜಿಲ್ಲೆಯಲ್ಲಿ ನಡೆಯುವ ಸಾಹಿತ್ಯೋತ್ಸವಕ್ಕೆ ಹೆಚ್ಚಿನ ಜನ ಸೇರಬೇಕು ಎಂಬ ಉದ್ದೇಶದೊಂದಿಗೆ ಶಿಕ್ಷಕರಿಗೆ ಜಿಲ್ಲಾಡಳಿತ OOD ವ್ಯವಸ್ಥೆ ಕಲ್ಪಿಸಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರಿಗಷ್ಟೇ OOD ವ್ಯವಸ್ಥೆ ಮಾಡಿದ್ದು, ಇದರ ಪ್ರಯೋಜನಕ್ಕೆ ಶಿಕ್ಷಕರು ಮುಂದಾಗಬೇಕು. ಜನವರಿ 6ರ ಮೊದಲ ದಿನ ನೋಂದಣಿಗೆ ಅವಶ್ಯಕತೆ ಇದ್ದು, ತಾಲೂಕುವಾರು ಪ್ರತ್ಯೇಕ ನೋಂದಣಿ ಕೌಂಟರ್ ತೆರೆಯಲಾಗುತ್ತದೆ. ಜಿಲ್ಲೆಯ ಮಂದಿಗೆ ನೋಂದಣಿ ಉಚಿತವಾಗಿದ್ದು, ಹೊರ ಜಿಲ್ಲೆಯವರಿಗೆ ನೋಂದಣಿಗಾಗಿ 250 ರು ಪಾವತಿಸಬೇಕಾಗಿದೆ. ಅವರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಜಿಲ್ಲಾ ಮಟ್ಟದಲ್ಲಿ ಸಾಹಿತ್ಯೋತ್ಸವನ ಮಾಡತಕ್ಕಂತ ವಿಷಯವನ್ನ ನಮ್ಮ ಜಿಲ್ಲಾಧ್ಯಕ್ಷರು ಪ್ರಕಟ ಮಾಡಿದ್ದಾರೆ. ಕಲಾಭವನದಲ್ಲಿ ಪ್ರಾರಂಭ ಆಗ್ತದೆ. 6 ಮತ್ತು 7ನೇ ತಾರೀಕು 2 ದಿನವೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಹಲವಾರು ಸಾಹಿತ್ಯಗಳನ್ನು ಒಳಗೊಂಡಂತೆ, ಹಲವಾರು ಕನ್ನಡ ಪರ ಸಂಘಟನೆಗಳನ್ನು ಒಳಗೊಂಡಂತೆ ರಾಜ್ಯ ಮತ್ತು ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರು ಮತ್ತು ಆಸಕ್ತ ಸಾಹಿತಿಗಳು ಮತ್ತು ಕಲಾವಿದರು ಎಲ್ಲ ಸೇರಿ ನಡೆಯುವಂಥ ಈ ಸಾಹಿತ್ಯೋತ್ಸವಕ್ಕೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಮತ್ತು ಕನ್ನಡ ಪರ ಸಂಘಟನೆಯವರು, ಸಾಹಿತಿಗಳು, ಬರಹಗಾರರು, ರಂಗಭೂಮಿ ಕಲಾವಿದರು ಮತ್ತು ಸಮಸ್ತ ಕನ್ನಡಿಗರು, ಪತ್ರಕರ್ತರು ಸೇರಿದಾಗೆ ಶಿಕ್ಷಕರು ಮತ್ತು ಎಲ್ಲ ನೌಕರರ ವೃಂದಕ್ಕೆ ನಾವು ಕರೆ ಕೊಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ನಾವು ಆಹ್ವಾನ ಪತ್ರಿಕೆಯನ್ನು ತಲುಪಲಿಕ್ಕೆ ಸಾಧ್ಯ ಕಡಿಮೆ ಅವಧಿ ಇದ್ದುದರಿಂದ ದಯಮಾಡಿ ಎಲ್ಲ ನಾಡಿನ ಬಂಧುಗಳು ಇದೇ ಆಹ್ವಾನ. ಆಲೂರು ಪಟ್ಟಣದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ 43ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಮಂಟಪ ಪೂಜಾ ಹಾಗೂ ಭಜನಾ ಮಹೋತ್ಸವ ಕಾರ್ಯಕ್ರಮ ಜನವರಿ 4ರ ಶನಿವಾರ ಸಂಜೆ 6:30 ಗಂಟೆಗೆ ಜರುಗಲಿದೆ. ಸಂಜೆ 6 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪ ಬಳಿಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಿಂದ ಕಳಸವನ್ನ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮಂಗಳವಾದ್ಯದೊಂದಿಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೆ ತರಲಾಗುವುದು. ರಾತ್ರಿ 7 ಗಂಟೆಯಿಂದ 10 ಗಂಟೆಯವರೆಗೆ ಅಯ್ಯಪ್ಪ ಸ್ವಾಮಿಯವರ ಮಂಟಪ ಪೂಜೆ ಮತ್ತು ಭಜನೆ ನಡೆಯಲಿದೆ. ಈ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದವನ್ನ ಸ್ವೀಕರಿಸುವ ಮೂಲಕ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ಸದಸ್ಯರು ಹಾಗೂ ಅಯ್ಯಪ್ಪ ಮಾಲಾಧಾರಿಗಳು ಮನವಿ ಮಾಡಿದ್ದಾರೆ.
ಅರಕಲಗೂಡು ಪಟ್ಟಣದಲ್ಲಿ ಶ್ರೀ ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ವತಿಯಿಂದ ಶುಕ್ರವಾರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಎ ಮಂಜು, ಉಪವಿಭಾಗಾಧಿಕಾರಿ ಶ್ರುತಿ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ದೊಡ್ಡಮ್ಮ ದೇವಸ್ಥಾನ ಆವರಣದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಶಾಸಕ ಎ ಮಂಜು ಮಾತನಾಡಿ, ಜನರಿಗೆ ಅನ್ನದಾನ ಮಾಡಿ ಪಾದಯಾತ್ರೆ ಹೊರಟು ದೇವರಲ್ಲಿ ಭಕ್ತಿ ಭಾವ ಅರ್ಪಿಸುವುದು ಪುಣ್ಯದ ಕಾಯಕವಾಗಿದೆ. ಪಾದಯಾತ್ರಿಗಳು ಪ್ರತ್ಯೇಕ ತಂಡಗಳಲ್ಲಿ ತೆರಳದೆ ಒಟ್ಟಾಗಿ ಸಾಗಬೇಕು ಎಂದು ಸಲಹೆ ನೀಡಿದರು. ಮುಂದಿನ ದಿನಗಳಲ್ಲಾದ್ರೂ ಎಲ್ಲ ಸೇರಿ ಒಂದು ಪಾದಯಾತ್ರೆ ಒಂದಾದ್ರೆ ಎಲ್ಲರೂ ಕೂಡ ಒಂದು ತಾಲೂಕಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು. ಬಹುಶಃ ಪಾದಯಾತ್ರೆಯಿಂದ ಎರಡು ಒಂದು ಒಳ್ಳೇದಾಗ್ತದೆ. ಒಂದು ಭಕ್ತಾದಿಗಳು ಯಾರ್ಯಾರು ಹೋಗಿ ನೆಡ್ಕ ಬರ್ತಾರೆ ಅವರು ಆರೋಗ್ಯ ಇಂಪ್ರೂವ್ ಆಯ್ತದೆ, ಹೋಗ್ತಾ ಆರೋಗ್ಯ ಆಗ್ತದೆ. ಆಮೇಲೆ ಚೆನ್ನಾಗೂ ಕೂಡ ನಮ್ಮ ತಂಡದವರು ಚೆನ್ನಾಗಿ ಕೂಡ ನೋಡ್ಕೋತಾರೆ. ಬಹುಶಃ ನಾನು ಕೂಡ ಯಾವತ್ತೋ ಒಂದು ದಿವಸ ಒಂದು ಮಲಗಿರೋ ಜಾಗಕ್ಕೆ ಹೋಗಿದ್ದೆ, ಚೆನ್ನಾಗಿ ಊಟ ಅದು ಇದೆಲ್ಲ ಕೊಡ್ತಾರೆ. ಬಟ್ ನಮ್ಮ ಈಗಾಗಲೇ ನಮ್ಮ ಸಂಘದಿಂದ ಸೆಕ್ರೆಟರಿಗಳು ಮಾತಾಡ್ದಂಗೆ, ಶಶಿಯವರು ಮಾತಾಡ್ದಂಗೆ ಗುಂಪಿನಲ್ಲಿ ಹೋಗ್ಬೇಕು. ಯಾರ್ಯಾರು ಹಂಗೆ ಒಬ್ಬೊಬ್ಬರು ಮೊದಲು ಹೋಗ್ತಕ್ಕಂಥದ್ದನ್ನ ಬಿಡಬೇಕು. ಟೈಮು ಫಿಕ್ಸ್ ಮಾಡಿದಂಗೆ ಆ ಟೈಮ್ ಎಲ್ಲಿ ಹೋದ ಮಲಗೋದು ಒಂದೇ ಕಡೆ, ತಿಂಡಿ ತಿಂದು ಹೋಗೋದು ಒಂದೇ ಕಡೆ, ಆದ್ರೆ ಮೊದಲು ಹೋಗೋದು ಮಾಡ್ತಕ್ಕಂಥದ್ದು, ನಾನು ಮೊದಲು ಹೋಗೋದು ಅಂತಕ್ಕಂಥದ್ದು ಯಾವಾಗ ಮೊದಲು. ಅರೆಮಾದನಹಳ್ಳಿ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿ ಪಾದಯಾತ್ರೆ ತೆರಳಿ ಧರ್ಮಸ್ಥಳ ಸನ್ನಿಧಿ ದರ್ಶನ ಮಾಡಿದರೆ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿದೆ. ಅನ್ಯ ಮಾರ್ಗದಲ್ಲಿ ಸಾಗದೆ ದೇವರ ಸನ್ನಿಧಿಯಲ್ಲಿ ತಪ್ಪುಗಳನ್ನು ಮರೆತು ಪಾಪಗಳು ನಾಶವಾಗಲಿವೆ, ಪುಣ್ಯ ಪ್ರಾಪ್ತಿಯಾಗಿ ಸಂಕಷ್ಟಗಳು ದೂರವಾಗಲಿವೆ ಎಂದರು. ದೊಡ್ಡಮ್ಮ ತಾಯಿಯ ಸನ್ನಿಧಿಯಲ್ಲಿ ನಾವು ನೀವೆಲ್ಲರೂ ಕೂಡ ಆಶೀರ್ವಾದವನ್ನು ಪಡೆಯುತ್ತಾ ಇದ್ದೇವೆ. ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಈ ಒಂದು ಯಾತ್ರೆಗೆ ಸಂಪೂರ್ಣ ತಮ್ಮ ಸಹಕಾರವನ್ನು ಕೂಡ ನೀಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಎ ಮಂಜೂರ್ ಅವರೇ, ಅವೆಲ್ಲ ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀರಿ. ಈಗಾಗಲೇ ನಮ್ಮ ಶಾಸಕರು ಹೇಳಿದ ಹಾಗೆ ನಾವು ಈ ಯಾತ್ರೆಯಲ್ಲಿ ಹೋಗುವಾಗ ಎಲ್ಲರಿಗೆ ಒಂದು ಆತ್ಮೀಯತೆ, ಬಾಂಧವ್ಯ ಮೂಡುತ್ತೆ. ಯಾವ ಜಾತಿ ಪಂಥ ಪಂಗಡಗಳನ್ನ ಎಣಿಸ್ತಲೇ, ಶ್ರೀಮಂತ ಬಡವ ಅನ್ನೋದಲ್ಲೇ ನಾವೆಲ್ಲ ದೇವರ ಭಕ್ತರು ಅನ್ನುವ ಭಾವದಿಂದ ನಾವೆಲ್ಲ ಹೋಗ್ತೇವಲ್ಲ, ಅದು ನಮ್ಮೆಲ್ಲರ ಸಾಮರಸ್ಯದ ಸಂಕೇತ. ಇನ್ನೊಂದು ಮಾತನ್ನು ಹೇಳಿದ್ರು ಶಾಸಕರು, ನೀವು ಕುಶಾವರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಜಯರಾಮ್ ಹಾಗೂ ಉಪಾಧ್ಯಕ್ಷರಾಗಿ ಹೇಮರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬೇಲೂರು ತಾಲೂಕಿನ ಕುಶಾವರ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಗುಣ ಅವರ ವಿರುದ್ಧ ಎಲ್ಲ ಸದಸ್ಯರು ಅವಿಶ್ವಾಸ ನಿರ್ಣಯ ತಂದ ಹಿನ್ನೆಲೆಯಲ್ಲಿ ಶುಕ್ರವಾರ ಚುನಾವಣೆ ನಿರ್ಣಯವಾಗಿತ್ತು. 9 ಸದಸ್ಯರ ಬಲ ಹೊಂದಿರುವ ಈ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಚಂದ್ರಕಲಾ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರನ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನಾಗಿ ಹೇಮರಾಜ್ ಅವರನ್ನ ಚುನಾವಣಾಧಿಕಾರಿ ತಾಲೂಕು ಪಂಚಾಯಿತಿ ಇಒ ವಸಂತ್ ಕುಮಾರ್ ಘೋಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ನಂದೇಶ್, 2 ಬಾರಿ ಸಾಮಾನ್ಯ ಕ್ಷೇತ್ರಕ್ಕೆ ಗುಣ ಅವರು ಅಧ್ಯಕ್ಷರಾಗಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡದ ಹಿನ್ನೆಲೆಯಲ್ಲಿ ಅವಿಶ್ವಾಸ ನಿರ್ಣಯ ತರಲಾಗಿತ್ತು. ಅದರಂತೆ ಜನವರಿ 3ರಂದು ಚುನಾವಣೆ ನಡೆದು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವವರು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಗೆ ಸದಸ್ಯರ ಜೊತೆ ಉತ್ತಮ ಬಾಂಧವ್ಯದೊಂದಿಗೆ ಕೆಲಸ ಮಾಡಲಿ ಎಂದರು. ಚಂದ್ರಕಲಾರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ನಮ್ಮ ಗ್ರಾಮದವರೇ, ಹಾಗಾಗಿ ಅವರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವರು ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 2 ಜನ, ಒಂದು ಚುನಾವಣೆ ಜನರಲ್ ನಡೀತು, ಲೇಡಿ ಅವಿರೋಧವಾಗಿ ಆಯ್ಕೆಯಾಗಿತ್ತು. ಏನು ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಎಲ್ಲ ಗ್ರಾಮಗಳಲ್ಲೂ ಯಾವುದೇ ತಾರತಮ್ಯ ಮಾಡದೆ ಅನುದಾನವನ್ನು, ಇವತ್ತು ಒಬ್ಬರು ಶಾಸಕರಿಗೆ ಅನುದಾನ ಒಂದು ಲಿಮಿಟ್ಸ್ ಅಂತ ಇರುತ್ತೆ. ಬಹುಶಃ ನನಗೆ ಗೊತ್ತಿರೋಂಗೆ ಗ್ರಾಮ ಪಂಚಾಯಿತಿಲಿ ಲಿಮಿಟ್ಸ್ ಅನ್ನೋದೇ ಇಲ್ಲ. ಅದು ಅವರ ಶಕ್ತಾನುಸಾರ ಎಲ್ಲ ಗ್ರಾಮಗಳಿಗೂ ಇವತ್ತು ಏನು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದನ್ನು ಎಲ್ಲ ಸದಸ್ಯರುಗಳ ಮತ್ತು ವಿಶೇಷವಾಗಿ ಕಾರ್ಯದರ್ಶಿ ಮತ್ತು PDO ಏನು ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಅವ್ರನ್ನ ಗಣನೆಗೆ ತೆಗೆದುಕೊಂಡು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರಿಗೂ ವಿಶೇಷವಾಗಿ ಸಣ್ಣ ಪುಟ್ಟ ಕೆಲಸಗಳಿಗೆ ಇವತ್ತು ತಾಲೂಕು ಆಫೀಸಿಗೆ ಅಲಿದಂಗೆ ಸಾಧ್ಯವಾದಷ್ಟು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಲ್ಲೇ, ಏಕೆಂದರೆ ಇವತ್ತು ಇಲ್ಲಿಂದ ಬೇಲೂರು 10 ಕಿಲೋಮೀಟ್ರ್ ಎಲ್ಲರಿಗೂ ಹೋಗೋಂಥ ವ್ಯವಸ್ಥೆ ಕೂಡ ಇರೋದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಇಲ್ಲೇ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಅಂತೇಳಿ ನಾನು ಮತ್ತೊಮ್ಮೆ ಅಭಿನಂದನೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ 207ನೇ ವರ್ಷದ ಭೀಮಾ ಕೊರೆಂಗ ವಿಜಯೋತ್ಸವ ದಿನಾಚರಣೆಯನ್ನ ಸೈಂಟ್ ಮೇರೀಸ್ ಪ್ರೌಢಶಾಲೆ ಚರ್ಚ್ ಆವರಣ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು.
ಕಾರ್ಯಕ್ರಮದ ಉದ್ಘಾಟನೆಯನ್ನ ಫಾದರ್ ಟೆನ್ನಿ ಕುರಿಯನ್ ಮಾತನಾಡಿ 207ನೇ ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡುತ್ತಿರುವುದು ಸಂತಸ ತಂದಿದೆ. ಈ ವಿಜಯೋತ್ಸವದ ಹಿಂದೆ ಸಾಕಷ್ಟು ವಿಚಾರಗಳು ಅಡಗಿವೆ. ಭೀಮಾ ಕೊರೆಂಗ ವಿಚಾರದ ಬಗ್ಗೆ ಜನರು ಸಾಕಷ್ಟು ತಿಳಿದುಕೊಳ್ಳಬೇಕಾಗಿದೆ. ಜನವರಿ 1, 1818ರಂದು ಪುನಃ ಸಮಾವೇಶವಿರುವ ಭೀಮಾ ನದಿಯ ದಂಡೆಯಲ್ಲಿರುವ ಕೊರೆಂಗಾವ್ ಎಂಬ ಸ್ಥಳದಲ್ಲಿ 500 ವೀರಮಹರ್ ಸೈನಿಕರು ಅಸ್ಪೃಶ್ಯತೆ, ದಬ್ಬಾಳಿಕೆ, ದೌರ್ಜನ್ಯ ಮಾಡುತ್ತಿದ್ದ 28,000 ಪೇಶ್ವೆಗಳನ್ನ ಬಗ್ಗು ಹಿಡಿದು ವಿಜಯೋತ್ಸವ ಆಚರಿಸಿದ ಸ್ವಾಭಿಮಾನದ ನೆನಪಿಗಾಗಿ ಈ 2007 ಕೊರೆಂಗ ವಿಜಯೋತ್ಸವ ದಿನಾಚರಣೆ ಮಾಡುತ್ತಿರುವುದು ಎಲ್ಲರೂ ಹೆಮ್ಮೆ ಪಡುವ ವಿಷಯ ಎಂದು ತಿಳಿಸಿದರು. ವರದಿ ಜಿ ಸ್ಯಾಮ್ಯುವೆಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ನಾನು ಹೇಳ ಬಯಸ್ತೀನಿ, ಈ ವಿಜಯೋತ್ಸವದ ಹಿಂದೆ ನಾವು ಯೋಚನೆ ಮಾಡುವಂಥದ್ದು ಸಾಕಷ್ಟು ವಿಚಾರಗಳಿವೆ. ಸಾಕಷ್ಟು ವಿಚಾರಗಳು ಈ ವಿಜಯೋತ್ಸವದ ಹಿಂದೆ ಇದೆ. ಇದನ್ನ ಇಲ್ಲಿ ವೇದಿಕೆಯಲ್ಲಿ ಇರುವಂತಹ ಗಣ್ಯರು ನಿಮಗೆ ತಿಳಿಯಪಡಿಸ್ತಾರೆ. ಒಂದು ಕಾಲ ಇತ್ತು, ಒಂದು ದಿನಗಳಿತ್ತು. ಈ ಸಮಾಜದಲ್ಲಿ ಸ್ಥಾನಮಾನ ಇರಲಿಲ್ಲ, ಜಾಗ ಇರಲಿಲ್ಲ, ಸ್ಥಳಾವಕಾಶ ಇರಲಿಲ್ಲ. ಆ ಹಾಡಿನ ಮುಖಾಂತರ ನಾವು ನೋಡಿದ್ವಿ. ಸಲ್ಲಿಸಲಿಕ್ಕೆ ಒಂದು ಗುಡಿ ಇಲ್ಲ. ಇದೆಲ್ಲ ಈ ಸಮಾಜ ತುಂಬಿ ತುಳುಕುವಂತ ರೀತಿಯಲ್ಲಿ ಈ ನಿಟ್ಟಿನಲ್ಲಿ ಅವರು ನನ್ನ ಜನಾಂಗದವರಿಗೆ ಈ ರೀತಿಯಾದಂತಹ ದೌರ್ಜನ್ಯ ನಡೀಬಾರದು. ನನ್ನಂತೆ ಇರುವಂತಹ ಜನರು ಅವರನ್ನು ಮಾತ್ರ ಅವರು ಯೋಚಿಸಲಿಲ್ಲ. ಭಾರತದಲ್ಲಿ ನನ್ನಂತೆ ಜೀವಿಸುವ, ನನ್ನ ಜನಾಂಗದಂತೆ ಜೀವಿಸುವಂತಹ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ. ಟ್ರಯಲ್ ಪ್ರಾರಂಭಿಸಲು ಮುಂದಾದ ಎಸ್ಐಟಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಸಿದ್ಧತೆ. ರಾಜ್ಯದ ಜನತೆಗೆ ಮತ್ತೊಂದು ಶಾಕ್. ಬಸ್ ದರ ನಂತರ ಇದೀಗ ಹಾಲಿನ ದರ ಏರಿಕೆ ಮಾಡಲು ಚಿಂತನೆ. ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ಆಪರೇಷನ್ಗೆ ನಟ ದರ್ಶನ್ ಒಪ್ಪಿಗೆ. ಸಂಕ್ರಾಂತಿ ವೇಳೆಗೆ ಶಸ್ತ್ರಚಿಕಿತ್ಸೆ ಫಿಕ್ಸ್. ಡಾಕ್ಟರ್ ಅಜಯ್ ಹೆಗಡೆ ಮಾಹಿತಿ. ನಮ್ಮ ಕುಟುಂಬದ ಬಗ್ಗೆ ಸೂರಜ್ ರೇವಣ್ಣ ಮಾತನಾಡುವ ನೈತಿಕತೆ ಇಲ್ಲ. ಸೂರಜ್ ಇತ್ತೀಚಿನ ದಿನದಲ್ಲಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ. ಎಂಎಲ್ಸಿ ಸೂರಜ್ ವಿರುದ್ಧ ಸಂಸದ ಶ್ರೇಯಸ್ ಟೀಕೆ. ಪಿಎಲ್ಡಿ ಬ್ಯಾಂಕ್ ಕಾರ್ಯಕಾರಿ ಮಂಡಳಿಯ ಚುನಾವಣೆಯಲ್ಲಿ ತಂತ್ರ ಕುತಂತ್ರ, ಕಾನೂನುಬದ್ಧ ಚುನಾವಣೆ ನಡೆಸುವಂತೆ ಒತ್ತಾಯ. ವಿವಿಧ ರೈತಪರ ಸಂಘಟನೆ ವತಿಯಿಂದ ಪ್ರತಿಭಟನೆ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.